ಎಲ್ಲರಿಗೆ ಪ್ರೈಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೈವ ವಿಶ್ವಾಸಿ ಮಕ್ಕಳೇ, ಎಷ್ಟು ಜನರು ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರಿಯರೇ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತಳಾಗಿದ್ದೇನೆ ಪ್ರಿಯರೇ. ಮತ್ತು ಕಲಿವೇರಿ ವಾಗ್ದಾನ ಕನ್ನಡ ಪ್ರೇಮಿಷ್ ಮೂಲಕವಾಗಿ ಮತ್ತು ನಮ್ಮ ಕುಟುಂಬದ ಪರವಾಗಿ ನಿಮ್ಮೆಲ್ಲರನ್ನು ನಾನು ಹೃದಯ ಪೂರ್ವಕವಾಗಿ ವಂದಿಸುವಂತಳಾಗಿದ್ದೇನೆ ಪ್ರಿಯರೇ. ಮುಂಜಾನೆ ಸಮಯದಲ್ಲಿದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದೀರ ಪ್ರಿಯರೇ, ವಾಕ್ಯವನ್ನು ಓದ್ಕೊಂಡಿದ್ದೀರ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 9ನೇ ವಚನ 2ನೇ ಮಾತಾಗಿರುತ್ತೆ ಪ್ರಿಯರೇ. ಆತನು ವಾಗ್ದಾನ ಮಾಡಿದಂತೆ ನಿಮ್ಮನ್ನು ತನಗೋಸ್ಕರವಾಗಿ ಮೀಸಲಾದ ಜನಾಂಗನಾಗಿ ಸ್ಥಾಪಿಸುವನು. ಆಮೇನ್. ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ಮುಂಜಾನೆ ಸಮಯದಲ್ಲಿ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ ಪ್ರಿಯರೇ. ದೇವರು ಆತನು ವಾಗ್ದಾನ ಮಾಡಿದಂತೆ ನಮ್ಮನ್ನು ನಿಮ್ಮನ್ನು ತನಗೋಸ್ಕರವಾಗಿ ಮೀಸಲಾದ ಜನಾಂಗನಾಗಿ ಸ್ಥಾಪಿಸ್ತಾರಂತೆ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ಇದ್ದಂತ ಪರಿಸ್ಥಿತಿಗಳು ನೋಡಿ ಎಷ್ಟು ಜನರು ಭಯ ಪಡ್ತಿದ್ರು. ದೇವ್ರು ನಮಗೆ ವಾಗ್ದಾನ ಮಾಡಿದರೆ ಆದ್ರೆ ದೇವ್ರು ನಮ್ಮ ಜೀವಿತದಲ್ಲಿ ದೇವ್ರು ವಾಗ್ದಾನ ನೆರವೇರಿಸ್ತಾ ಇಲ್ಲ. ನಮ್ಮ ಜೀವಿತದಲ್ಲಿ ಅವೇ ಪರಿಸ್ಥಿತಿಗಳಿದೆ ಅಂತ ಹೇಳಿ ಎಷ್ಟು ಜನರು ಭಯ ಪಡ್ತಿದ್ರು ಪ್ರಿಯರೇ. ಆದ್ರೆ ಮುಂಜಾನೆ ಸಮಯ ದೇವ್ರು ನಮಗೆ ಅದ್ಭುತ ರೀತಿಯಾಗಿ ದೇವ್ರು ವಾಗ್ದಾನ ಮಾಡ್ತಿದ್ರು ಪ್ರಿಯರೇ. ಇಲ್ಲಿ ಮೋಶೆ ಮೂಲಕವಾಗಿ ತನ್ನ ಜನರಿಗೆ ಹೇಳುವ ಮಾತನಂದ್ರೆ ಪ್ರಿಯರೇ, ನೀವು ನಿಮ್ಮ ತಂದೆ ದೇವರ ಮಾತನ್ನು ಕೇಳಿರಿ, ಆತನ ಮಾರ್ಗದಲ್ಲಿ ನಡೆಯುವಂತರಾಗಿರ್ರಿ. ಆತನು ವಾಗ್ದಾನ ಮಾಡಿದಂತೆ ಆತನ ವಾಗ್ದಾನ ನಿಮ್ಮ ಜೀವಿತದಲ್ಲಿ ನೆರವೇರಿಸುವಂತ ದೇವರು. ಮತ್ತು ಆತನು ಏನಂತೆ ತನಗೋಸ್ಕರವಾಗಿ ಮೀಸಲಾದ ಜನಾಂಗನಾಗಿ ಸ್ಥಾಪಿಸ್ತಾರಂತೆ ಪ್ರಿಯರೇ. ಆಮೇನ್. ಪ್ರಿಯರೇ, ಮುಂಜಾನೆ ಸಮಯದಲ್ಲಿ ನೀವು ಮಾಡುವುದೇನೆಂದ್ರೆ ಪ್ರಿಯರೇ, ಆತನ ಮಾತುಗಳನ್ನು ಶ್ರದ್ಧೆಯಿಂದ ಕೇಳಿ ಆತನ ಮಾತುಗಳನ್ನು ಕಿವಿಗೊಟ್ಟು ನಡೆದು ಆತನ ಮಾರ್ಗದಲ್ಲಿ ನಡೆಯುವಂತರಾಗಿರ್ಬೇಕು ಪ್ರಿಯರೇ. ದೇವ್ರು ನಮ್ಮನ್ನು ನಿಮ್ಮನ್ನು ಒಂದು ಉನ್ನತ ಸ್ಥಾನದಲ್ಲಿ ಇಡುವಂತ ದೇವರು. ಆತನು ತನ್ನ ವಾಗ್ದಾನ ನಮ್ಮ ಜೀವಿತದಲ್ಲಿ ನೆರವೇರಿಸುವಂತ ದೇವರು ಪ್ರಿಯರೇ. ಇಷ್ಟು ದಿನಮಾನಗಳೆಲ್ಲ ಎಷ್ಟು ಪ್ರೇರ್ ಮಾಡ್ಕೊಂಡ್ರು, ಎಷ್ಟು ವಾಕ್ಯ ಓದ್ಕೊಂಡು ದೇವ್ರು ನಮ್ಮ ಜೀವಿತನು ಅದೇ ಪರಿಸ್ಥಿತಿಲಿ ಇದೆ ಅಂತ ಹೇಳಿ ಯಾವ ವಿಷಯದಲ್ಲಿ ದುಃಖಿಸ್ತಾ ಇದ್ದಿರ್ಬೋದು ಪ್ರಿಯರೇ. ಆದ್ರೆ ಕಳೆದ ವರ್ಷಗಳು ಕಳೆದ ದಿನಮಾನಗಳೆಲ್ಲ ದೇವ್ರು ನಮ್ಮೊಟ್ಟಿಗಿದ್ದು ನಮ್ಮನ್ನು ಕಾಯ್ದು ಕಾಪಾಡಿ ಮುಂಜಾನೆ ದೇವ್ರು ನಮ್ಗೆ ವಾಗ್ದಾನ ಮಾಡ್ತಾ ಇದ್ದಾರೆ ಪ್ರಿಯರೇ. ತನಗೋಸ್ಕರವಾಗಿ ಮೀಸಲಾದ ಜನಾಂಗನಾಗಿ ನಮ್ಮನ್ನು ಸ್ಥಾಪಿಸುವಂತ ದೇವರು ಪ್ರಿಯರೇ. ಆತನ ವಾಗ್ದಾನ ಯಾವ್ಯಾವ ಅಂದ್ರೆ ಆತನ ವಾಗ್ದಾನಗಳು ನಾವು ಮಾಡುವ ಕೆಲಸಗಳಲ್ಲಿ ನಾವು ಹೋಗುವಾಗಲೂ ಬರುವಾಗಲೂ ಇದ್ದಂತ ಸ್ಥಳದಲ್ಲಿ ದೇವ್ರು ನಮ್ಮನ್ನು ಅಭಿವೃದ್ಧಿ ಪಡಿಸುವಂತ ದೇವರು. ನಾವು ಕೆಲಸಗಳ ಕೈ ಹಾಕ್ತೇವೆ, ಚಿಕ್ಕ ಕೆಲಸನೇ ಆಗಿರ್ಬೋದು, ಒಂದು ಬಿಸ್ನೆಸ್ ಆಗಿರ್ಬೋದು, ನಾವು ಅನ್ಕೊಂಡಿರೋ ಆಶಯಗಳೆಲ್ಲ ಆತನ ನೆರವೇರಿಸ್ತಾನೆ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಿದ್ರು ಪ್ರಿಯರೇ. ಆತನ ತನಗೋಸ್ಕರವಾಗಿ ಮೀಸಲಾಗಿ ಜನಾಂಗರಾಗಿ ನಮಗೆ ಸ್ಥಾಪಿಸಲ್ಪಡ್ತಾರಂತೆ ಪ್ರಿಯರೇ. ಭೂಮಿಯ ಮೇಲಿರುವಂತ ಎಲ್ಲಾ ಜನಗಳಿಗಿಂತಲೂ ನಮ್ಮನ್ನು ಉನ್ನತ ಸ್ಥಾನದಲ್ಲಿ ಇಡ್ತೀನಿ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಿದ್ರು ಪ್ರಿಯರೇ. ನೀವು ತಂದೆ ದೇವರ ಆಜ್ಞೆಗಳನ್ನ ಅನುಸರಿಸಿ ಆತನ ಹೇಳಿದ ಮಾರ್ಗಗಳೆಲ್ಲ ನಾವು ಕೈಕೊಂಡು ನಡೆದು ನಾವು ಜೀವಿಸುವಾಗ ದೇವ್ರು ನಿಜವಾಗ್ಲೂ ದೇವ್ರ ವಾಗ್ದಾನಗಳು ನಮ್ಮ ಎಲ್ಲರ ಜೀವಿತದಲ್ಲಿ ಈ ಮುಂಜಾನೆ ಸಮಯ ದೇವರು ನೆರವೇರಿಸ್ತಾರೆ ಪ್ರಿಯರೇ. ಆಮೇನ್. ಎಷ್ಟು ಜನರು ಯಾವ ವಿಷಯದಲ್ಲಿ ಇಷ್ಟು ದಿನಮಾನಗಳೆಲ್ಲ ದುಃಖದಿಂದ ಗೋಳಾಟದಿಂದ ಸಮಸ್ಯೆ ಬಿದ್ದಂತಹ ಒಂದು ಪರಿಸ್ಥಿತಿಯಲ್ಲಿ ಯಾವ ಪರಿಸ್ಥಿತಿಗಳನ್ನು ನೀವು ಕಣ್ಣೀರಿಟ್ಟು ದುಃಖಿಸಿದರು ಪ್ರಿಯರೇ. ಆದ್ರೆ ಮುಂಜಾನೆ ಸಮಯ ದೇವರು ಇಸ್ರಾಯೇಲ್ ಜನರಿಗೆ ಯಾವ ರೀತಿಯಾಗಿ ದೇವರು ಆಶೀರ್ವದಿಸಿದ್ರು ಅದೇ ಆಶೀರ್ವಾದ ಈ ಮುಂಜಾನೆ ಸಮಯದಲ್ಲಿ ನಿಮ್ಮ ಜೀವಿತದಲ್ಲಿ ಅವೆಲ್ಲವನ್ನು ಆಶೀರ್ವಾದ ಮಾಡ್ತೀನಿ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ ಪ್ರಿಯರೇ. ಇಷ್ಟು ದಿನಮಾನ ನಾವು ಮಾಡಿರೋ ಕೆಲಸಗಳಲ್ಲಿ ಏನಾದ್ರೂ ನಾವು ಕೆಲಸ ಮಾಡಿರ್ತೀವಿ, ಆದ್ರೂ ಅದು ನಮ್ಗೆ ಸಮೃದ್ಧಿ ಆಗಿರಲ್ಲ, ನಮ್ಮ ಜೀವಿತದಲ್ಲಿ ಶಾಂತಿ ಇರಲ್ಲ, ಸಮಾಧಾನ ಇರಲ್ಲ. ಎಷ್ಟೇ ನಾವು ಕಷ್ಟಪಟ್ಟರು ಅದೇ ಒಂದು ಬಡತನ ಪರಿಸ್ಥಿತಿಲಿ ನಾವು ಇನ್ನೊಬ್ರಿಗೆ ಸಹಾಯ ಕೇಳುವಂತರೇ ಆಗಿರ್ತೇನೆ ಎಂಬುದಾಗಿ ಎಷ್ಟು ಜನ ದುಃಖಿಸ್ತಾ ಇದ್ದಿರ್ಬೋದು. ನಮ್ಮ ಜೀವಿತದಲ್ಲಿ ದೇವ್ರನ್ನ ಮಾಡುವ ಕೆಲಸಗಳಲ್ಲಿ ದೇವರು ಅಭಿವೃದ್ಧಿ ಪಡಿಸ್ತಾ ಇಲ್ಲ. ನಮ್ಮ ಜೀವಿತದಲ್ಲಿ ಏನು ನಮ್ಮ ಒಳ್ಳೆ ಕಾರ್ಯ ನಡೀತಾ ಇಲ್ಲ. ದೇವರು ವಾಗ್ದಾನ ಮಾಡ್ತಿದ್ರು, ವಾಗ್ದಾನ ನಮ್ಮ ಜೀವಿತದಲ್ಲಿ ನೆರವೇರ್ತಾ ಇಲ್ಲ ಅಂತೇಳಿ ನೀವು ದುಃಖಿಸ್ತಾ ಇದ್ದಿರ್ಬೋದು ಪ್ರಿಯರೇ. ಆದ್ರೆ ಮುಂಜಾನೆ ಸಮಯ ವಾಗ್ದಾನ ಗಟ್ಟಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಡು ಪ್ರಿಯರೇ. ಆತನು ವಾಗ್ದಾನ ಮಾಡಿದಂತೆ ವಾಗ್ದಾನವು ನಮ್ಮೆಲ್ಲರ ಜೀವಿತದಲ್ಲಿ ತನ್ನಗೋಸ್ಕರವಾಗಿ ತನ್ನ ಮೀಸಲಾದ ಜನಾಂಗನಾಗಿ ನಾನು ಸ್ಥಾಪಿಸುವೆನೆಂಬುದಾಗಿ
ಇಸ್ರಾಯೇಲ್ ಜನರಿಗೆ ದೇವರು ಮಾತು ಕೊಡ್ತಿದ್ದಾರೆ ಪ್ರಿಯರೇ. ಈ ವಾಗ್ದಾನ ಗಟ್ಟಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಾವು ಪ್ರತಿಯೊಂದು ಕೆಲಸಗಳಲ್ಲಿ ಹೋಗುವಾಗಲೂ ಬರುವಾಗಲೂ ದೇವರು ನಮ್ಮನ್ನು ಆಶೀರ್ವದಿಸಿ ನಾವು ಇನ್ನೊಬ್ಬರಿಗೆ ಕೊಡುವಂತರಾಗಿರ್ತೀವಿ ಹೊರತು ನಾವು ತೆಗೆದುಕೊಳ್ಳುವಂತರಾಗಿರುವುದಿಲ್ಲ. ಮತ್ತು ಲೋಕದಲ್ಲಿ ಕುಂತ ಎಲ್ಲಾ ಜನಗಳಿಗಿಂತಲೂ ದೇವ್ರು ನಮ್ಮ ಉನ್ನತ ಸ್ಥಳದಲ್ಲಿ ಇಡ್ತೀನಿ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಾರೆ. ದೇವರು ವಾಗ್ದಾನ ನಮ್ಮ ಜೀವಿತದಲ್ಲಿ ಒಳ್ಳೆ ಜನಾಂಗರಾಗಿ ದೇವ್ರು ನಮ್ಮ ಸ್ಥಾಪಿಸ್ತೀನಿ ಎಂಬುದಾಗಿ ಮುಂಜಾನೆ ಸಮಯದಲ್ಲಿ ದೇವ್ರು ನಮಗೆ ಮಾತು ಕೊಡ್ತಿದ್ದಾರೆ ಪ್ರಿಯ. ವಾಗ್ದಾನ ನಿಮ್ಮೆಲ್ಲರ ಜೀವಿತದಲ್ಲಿ ದೇವರ ಆಶೀರ್ವಾದಕರವಾಗಿ ಸಮೃದ್ಧಿಕರವಾಗಿ ದೇವರು ಮಾರ್ಪಡಿಸ್ತಾರೆ ಪ್ರಿಯರೇ. ಎಲ್ಲರ ಕಡೆಗಳು ಮುಚ್ಕೊಳ್ಳಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ ಎಸ್ಸಯ್ಯ. ಈ ಮುಂಜಾನೆ ಸಮಯ ತಂದೆ ಎಷ್ಟು ಜನರು ತಂದೆ ವಾಗ್ದಾನ ಕೇಳ್ತಿದಾರಪ್ಪ, ಅವ್ರ ಜೀವಿತದಲ್ಲಿ ವಾಗ್ದಾನವು ನೆರವೇರಿಸುವಂತ ದೇವರಪ್ಪ ಎಸ್ಸಯ್ಯ. ಎಷ್ಟು ಜನ ಕಷ್ಟ ಜೀವಮಾನ ಅವ್ರಿಗೆ ಎದುರಾಗುವಂತ ಪ್ರತಿಯೊಂದು ಬಡತನ ಪರಿಸ್ಥಿತಿ, ಕಷ್ಟವು, ನಿಂದೆ, ಅವಮಾನ ಸ್ಥಿತಿಗಳು ನೋಡಿ ಅವ್ರು ಎಷ್ಟು ಜನ ದುಃಖಿಸ್ತಾ ಇದಾರ ಪ್ರಭಾ. ಮುಂಜಾನೆ ಸಮಯ ತಂದೆ ನೀವು ವಾಗ್ದಾನ ಮಾಡ್ತಿದ್ದೇವಪ್ಪ. ನಾನು ವಾಗ್ದಾನ ಮಾಡಿದಂತೆ ನಾನ್ ನಿಮ್ಮನ್ನು ನನಗೋಸ್ಕರವಾಗಿ ಮೀಸಲಾಗಿ ಜನಾಂಗನಾಗಿ ನಾನು ಸ್ಥಾಪಿಸುವೆನು. ಈ ಭೂಮಿಯಲ್ಲಿ ಮೇಲಿರುವಂತ ಎಲ್ಲಾ ಜನಗಳಿಗಿಂತಲೂ ನೀವು ಉನ್ನತ ಸ್ಥಿತಿಯಲ್ಲಿ ಇರುವೆರು ಎಂಬುದಾಗಿ ತಂದು ನೀವು ಹೇಳಿರಿ ಪ್ರಭಾ. ತಂದೆ ದೇವರೇ, ಅವರು ಇಷ್ಟು ದಿನಮಾನ ಯಾವ ವಿಷಯದಲ್ಲಿ ಕಣ್ಣೀರಿಟ್ಟಿದ್ರು, ದುಃಖಿಸಿದರು, ಅವಮಾನ ಹೊಂದಿದರು ತಂದೆ, ಅದೇ ಒಂದು ಜನರ ಮುಂದೆ ಒಂದು ಉನ್ನತ ಸ್ಥಾನದಲ್ಲಿ ಒಳ್ಳೆ ರೀತಿಗೆ ಒಂದು ಒಳ್ಳೆ ಸ್ಥಾನದಲ್ಲಿ ಇರ್ತೀನಿ ಎಂಬುದಾಗಿ ತಂದು ನೀವು ವಾಗ್ದಾನ ಮಾಡ್ತಾ ಇದ್ದೀರಪ್ಪ. ಅವ್ರು ಮಾಡುವ ಕೆಲಸ ಕಾರ್ಯದಲ್ಲಿ ತಂದು ನೀವು ಅಭಿವೃದ್ಧಿ ಪಡಿಸ್ತಾ ಇದ್ದೀರಪ್ಪ. ಅವ್ರು ಹೋಗುವಾಗಲೂ ಬರುವಾಗಲೂ ಅಪ್ಪ ನಿನ್ ದೇವ ದೂತರ ಕಾಂಚಿಗಳಿರ್ತೀನಿ ಎಂಬುದಾಗಿ ತಂದು ನೀವು ಮಾತು ಕೊಡ್ತಿದ್ದೀರಪ್ಪ. ತಂದೆ ದೇವ್ರು ನೀವು ಕೊಡುವಂತ ಶುಭಗಳು ಪ್ರಭಾ ಅವರ ಜೀವಿತದಲ್ಲಿ ವಾಗ್ದಾನ ನೆರವೇರುವಂತವಾಗಿದೆ ಪ್ರಭಾ. ತಂದೆ ದೇವರೇ, ಎಷ್ಟು ಜನರು ಪ್ರಾರ್ಥನೆ ರಿಕ್ವೆಸ್ಟ್ಗಳು ತಿಳಿಯಪಡಿಸ್ತಾರೆ ಪ್ರಭಾ. ಪ್ರತಿಯೊಬ್ಬರ ಜೀವಿತದಲ್ಲಿ ತಂದೆ ಈ ವಾಗ್ದಾನವು ನೀವು ಮಾಡಿದಂತೆ ವಾಗ್ದಾನ ಅವರ ಜೀವಿತದಲ್ಲಿ ಒಳ್ಳೆ ಜನಾಂಗಗಳಾಗಿ ತಂದೆ ನೀನು ಮಾರ್ಪಡಿಸ್ತೀನಿ ಎಂಬುದಾಗಿ ತಂದು ನೀವು ವಾಗ್ದಾನ ಮಾಡಿದ ಪ್ರಭಾ. ತಂದೆ ದೇವರೇ, ಮುಂಜಾನೆ ಸಮಯ ತಂದೆ ಎಷ್ಟು ಜನರು ವಾಗ್ದಾನ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ತಾರೆ ಪ್ರಭಾ. ಈ ವಾಗ್ದಾನ ಅವರ ಜೀವಿತದಲ್ಲಿ ತಂದೆ ಎಲ್ಲಾ ವಿಷಯ ತಂದೆ ನೀವು ಸಮೃದ್ಧಿಯಾಗಿ ಐಶ್ವರ್ಯವಂತರಾಗಿ ಅಪ್ಪ ಅವ್ರ ಜೀವಿತದಲ್ಲಿ ಎಲ್ಲಾ ವಿಷಯ ತಂದೆ ಒಳ್ಳೆ ರೀತಿಯಾಗಿ ನಡೆಯುವಂತೆ ಕೃಪೆ ಮಾಡು ಪ್ರಭಾ. ಅವ್ರಿಗೆ ಎಲ್ಲಾ ವಿಷಯ ತಂದೆ ಅವ್ರ ಒಟ್ಟಿಗಿದ್ದು ಪ್ರಭಾ. ನೀವು ಅವ್ರಿಗೆ ಒಳ್ಳೆ ಯಜಮಾನನಾಗಿದ್ದು ನಿಮ್ಮ ಕೃಪಾ ನಿಮ್ಮ ಹಸ್ತ ಎಲ್ಲಾ ವಿಷಯ ತಂದೆ ಅವ್ರನ್ನ ನಡೆಸಬೇಕಂತೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧರ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್ ಆಮೇನ್. ಪ್ರಿಯ, ಎಷ್ಟು ಜನರು ಮತ್ತು ಈ ಮುಂಜಾನೆ ಸಮಯದಲ್ಲಿ ವಾಗ್ದಾನ ಕೇಳಿ ಸಂತೋಷವುಳ್ಳರಾಗಿದ್ರು ಪ್ರಿಯ. ವಾಗ್ದಾನ ಅನೇಕರಿಗೆ ಶೇರ್ ಮಾಡ್ರಿ ಮತ್ತು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಾ ಇದ್ರು ಪ್ರಿಯ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಳ್ಳೆ ರೀತಿಯಾಗಿ ಲೈಕ್ ಮಾಡ್ರಿ. ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸ್ರಿ. ನಿಮ್ಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಪ್ರಾರ್ಥಿಸುವಂತರಾಗಿರ್ತೀವಿ ಪ್ರಿಯರೇ. ಮತ್ತು ಮುಂಜಾನೆ ಸಮಯದಲ್ಲಿ ದೇವರು ವಾಗ್ದಾನ ಮಾಡಿದಂತೆ ವಾಗ್ದಾನ ನಮ್ಮ ನಿಮ್ಮನು ಒಳ್ಳೆ ಜನಾಂಗ ತನಗೋಸ್ಕರವಾಗಿ ಮೀಸಲಾಗಿ ಜನಾಂಗನಾಗಿ ನಮಗೆ ಸ್ಥಾಪಿಸ್ತೀನಿ ಎಂಬುದಾಗಿ ದೇವ್ರು ಮಾತು ಕೊಟ್ಟಿದ್ದಾರೆ. ದೇವರು ಎಲ್ಲಾ ವಿಷಯ ದೇವ್ರು ನಮ್ಮೊಟ್ಟಿಗಿದ್ದು ನಮಗೆ ಭೂಮಿ ಮೇಲೆ ಎಲ್ಲಾ ಜನಗಳಿಗಿಂತ ನಮ್ಮ ಉನ್ನತ ಸ್ಥಾನದಲ್ಲಿ ಇರ್ತೀರಿ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ರು. ವಾಗ್ದಾನ ನಿಮ್ಮೆಲ್ಲರ ಜೀವಿತದಲ್ಲಿ ದೇವರು ಆಶೀರ್ವದಿಸಿ ಬಲಪಡಿಸಿ ಸಕಲ ಸಮೃದ್ಧಿ ಜೀವನ ನಿಮ್ಮ ನಡೆಸ್ತಾರೆ ಪ್ರಿಯರೇ. ಆಮೇನ್. ಎಲ್ಲರಿಗೂ ಗಾಡ್ ಬ್ಲೆಸ್ ಯು.